ಈಗ ಹರ್ನಿಯಾ ಅಂತ ಹೇಳಿ ಗೊತ್ತಾಗಿ ಎಷ್ಟು ದಿನ ಆಯ್ತಮ್ಮ ನಿಮಗೆ? ಈಗ ಗೊತ್ತಾಗಿ ವರ್ಷ ಆಯ್ತು ಸರ್. ಒಕ್ಕಳ ಊದ್ಕೊಂಡಾಗ ನೀವು ಹೋಗಿ ಡಾಕ್ಟರ್ ಹತ್ರ ತೋರಿಸಿದ್ರಿ? ಒಕ್ಕಳ ನೋವು ಬರೋದು ಸರ್. ಆಯ್ತು, ಅವಾಗ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದ್ರು, ಅದು ಹರ್ನಿಯಾ ಇದೆ ಅಂತ ಹೇಳಿದ್ರು ಅಲ್ವಾ? ಈಗ ನಿಮಗೆ 2 ಸಿಸೇರಿಯನ್ ಆಗಿದಾವೆ, 2 ಮಕ್ಕಳನ್ನು ಆಪರೇಷನ್ ಮಾಡಿ ತೆಗೆದಿರ, ಹೌದ್ರಾ? ಅದಲ್ದಲೆ ಅಪೆಂಡಿಕ್ಸ್ ಆಪರೇಷನ್ ಆಗಿದೆ, ಅದಲ್ದಲೆ ಟಾನ್ಸಿಲ್ಸ್ ಆಪರೇಷನ್ ಆಗಿದೆ. ಈಗ ನೆಕ್ಸ್ಟ್ ಹರ್ನಿಯಾಕ್ಕೂ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಹೌದಲ್ರ? ಈಗ ನಮ್ಮಲ್ಲಿ ಹರ್ನಿಯಾಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಭಾಳ ಜನ ಬಂದಾರೆ, ಮಾಡಿಸ್ಕೊಂಡು ಮತ್ತೆ ಅದು ರಿಪೀಟ್ ಆಗಿ ಭಾಳ ಜನ ಬಂದಿರೋದಾದ್ರೆ. ಹಂಗಿರ್ಬೇಕಾದ್ರೆ ಆಪರೇಷನ್ ಮಾಡಿಸ್ಕೊಂಡ್ರು ಮತ್ತೆ ಬರುತ್ತೆ ಅನ್ನೋದಾದ್ರೆ ಮಾಡಿಸೋದ್ರಲ್ಲಿ ಅರ್ಥ ಇದೆಯಾ? ಇದು ಹರ್ನಿಯಾ ಯಾಕೆ ಬಂತು ಅಂತ ಅರ್ಥ ಮಾಡ್ಕೊಳ್ರಿ. ಒಂದು, ರಿಪೀಟೆಡಾಗೆ ಆಪರೇಷನ್ಸ್ ಆಗಿದ್ದಾವೆ, ಹೊಟ್ಟೆಯ ಭಾಗದ ಮಸಲ್ಸು ವೀಕ್ ಆಗೋದ್ರಿಂದ ಬರುತ್ತೆ. ಒಂದು, ಅದು ವೀಕ್ ಆದಾಗ ಅದ್ರ ಜೊತೆಗೆ ನಿಮಗೆ ಗ್ಯಾಸ್ಟ್ರಿಕ್ ಕೂಡ ಇದೆ, ಹೌದಲ್ಲ? ಗ್ಯಾಸ್ಟ್ರಿಕ್ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಊಟ ಮಾಡಿದಾಗ ಹೊಟ್ಟೆಲಿ ಗ್ಯಾಸ್ ಉತ್ಪತ್ತಿ ಆಗಿರೋದು ಕೆಳಗಡೆಯಿಂದ ಹೋಗ್ಬೇಕಲ್ಲ, ನಿಮಗೆ ಮಲಬದ್ಧತೆನೂ ಐತಿ, ಮೋಷನ್ನು ಕ್ಲಿಯರ್ ಆಗಲ್ಲ. ಮಲಬದ್ಧತೆ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಗ್ಯಾಸು ಹೊರಗಡೆ ಹೋಗಲ್ಲ, ಮೇಲೆ ಬರಲ್ಲ. ಮೇಲೆ ಯಾಕೆ ಬರಲ್ಲಪ್ಪ ಅಂದ್ರೆ ಇಲ್ಲಿ ನಾನ್ ರಿಟರ್ನ್ ವಾಲ್ ಇರ್ತಾವೆ. ಆ ನಾನ್ ರಿಟರ್ನ್ ವಾಲ್ ಇರೋದ್ರಿಂದನೇ ಊಟ ಮಾಡಿದ ತಕ್ಷಣ ತಲೆ ಕೆಳಗ ನಿಂತ್ಕೊಂಡ್ರು ಹೊರಗೆ ಬರಲ್ಲ ಅದು ಊಟ, ಗೊತ್ತಾಯ್ತು? ಅದನ್ನ ತಳ್ಳಿಕೊಂಡು ಕಷ್ಟಪಟ್ಟು ಅಂತ ತೆಗಿಬೇಕು. ಅದು ತೆಗೆದ್ರು ಅರ್ಧಂಬರ್ಧ ಬರುತ್ತೆ. ಒಳಗೆ ಪ್ರೆಷರ್ ಕ್ರಿಯೇಟ್ ಆಗಿ ಗ್ಯಾಸಿಂದು ತಳ್ಳುತ್ತೆ ಕರಳಿನ ಭಾಗವನ್ನು. ತಳ್ಳಿದಾಗ ಅಂಬಲಿಕಲ್ ಹರ್ನಿಯಾ ಅಂತ ಆಗ್ತದೆ. ಈಗ ನಿಮಗೆ ಆಪರೇಷನ್ ಮಾಡುವಾಗ ಏನು ಮಾಡ್ತಾರಪ್ಪ ಅಂತಂದರೆ ಜಸ್ಟ್ ಸೈಕಲ್ ಟ್ಯೂಬ್ ಇದ್ದಂಗ್ರಿ, ಸೈಕಲ್ ಟ್ಯೂಬ್ ವೀಕ್ ಆಗಿರುತ್ತಲ್ಲ, ಅವಾಗ ಏನು ಮಾಡ್ತೀರಿ ಟ್ರೀಟ್ಮೆಂಟ್? ಅದಕ್ಕೆ ಅವನು ಪಂಚರ್ ಮಾಡಲ್ಲ, ಆ ಗೆಟ್ರ್ ಕೊಡ್ತಾರ ಅವನು, ಅಲ್ಲಿ ಊದುಕಬಾರ್ದು ಅಂತ ವೀಕ್ ಇರತ್ತ, ಹೌದಲ್ಲ? ಗುಳ್ಳೆ ಬಂದಿರುತ್ತಲ್ಲ, ಅಲ್ಲಿಗೆ ಗೆಟ್ರ್ ಕೊಡ್ತಾರೆ. ಒಂದು ಟ್ರೀಟ್ಮೆಂಟು. ಗೆಟ್ರ್ ಕೊಡಲಿಲ್ಲ ಅಂದರೆ ಬ್ಲೋ ಕಮ್ಮಿಟ್ ಉಡಿಸ್ರಿ ಅಂತಾರೆ, 2 ಟ್ರೀಟ್ಮೆಂಟು. ಇಲ್ಲಿ ನಿಮಗೆ ಅದೇ ಮಾಡಬೇಕು, ಒಳಗಡೆ ಬ್ಲೋ ಕಮ್ಮಿ ಮಾಡಬೇಕು ಅಂದರೆ ಗ್ಯಾಸ್ಟ್ರಿಕ್ಕಿಗೆ ಟ್ರೀಟ್ಮೆಂಟ್ ಕೊಡಬೇಕು ಫಸ್ಟು. ಗ್ಯಾಸ್ ಉತ್ಪತ್ತಿ ಆಗಿರೋದು ಕೆಳಗಿಂದ ಡೌನ್ವರ್ಡ್ ಹೋಗ್ಬಿಡ್ಬೇಕು, ಹೋದರೆ ಪ್ರೆಷರ್ ಕ್ರಿಯೇಟ್ ಆಗಲ್ಲ, ಅವಾಗ ಅದು ತಳ್ಳಲ್ಲ. ನಿಮಗೆ ಆಪರೇಷನ್ ಮಾಡುವಾಗ ಅಲ್ಲಿ ಕಟ್ ಮಾಡಿ ಅಲ್ಲಿ ಗೆಟ್ರ್ ಕೊಡ್ತಾರೆ, ಮೆಶ್ ಹಾಕ್ತೀವಿ ಅಂತ ಹೇಳಿದ್ರೆ ಮೆಶ್ ಹಾಕ್ತಾರೆ. ಮತ್ತು ಪ್ರೆಷರ್ ಜಾಸ್ತಿ ಆಯ್ತು ಅಂತಂದರೆ ಆ ಮೆಶ್ನು ತಳ್ಕೊಂಡು ಹೊರಗೆ ಬರುತ್ತೆ. ಸೊ ಆಪರೇಷನ್ನಿಂದ ಸಕ್ಸಸ್ ರೇಟು ಕಮ್ಮಿ ಇರೋ ಅಂಥದ್ದನ್ನು ನಾವು ಕಂಡುಕೊಂಡಿರೋ ಅಂಥದ್ದು. ಆಪರೇಷನ್ ಮಾಡಿದ ಮೇಲೂ ಯಾಕೆ ಬರುತ್ತೆ ರಿಪೀಟ್ ಅಂತಂದರೆ ಮತ್ತು ಏರ್ ಬ್ಲೋ ಜಾಸ್ತಿ ಆಗುತ್ತೆ, ಮತ್ತು ಬಂದೇ ಬರ್ತದೆ. ಸೊ ಇದಕ್ಕೆ ಮೂಲ ಚಿಕಿತ್ಸೆ ಅಂತಂದರೆ ನಾವು ಗ್ಯಾಸ್ ಆಗದಂಗೆ ನೋಡ್ಕೊಳ್ಳೋದು, ಗ್ಯಾಸ್ ಆಗಿದ್ದು ಮಲಬದ್ಧತೆ ಕ್ಲಿಯರ್ ಇತ್ತು ಅಂತಂದರೆ ಹೊರಗಡೆ ಹೋಗೋದು ನೋಡ್ಕೊಳ್ಳೋಂಥದ್ದು. 2ನೇ ಪಾಯಿಂಟು ಅಬ್ಡಾಮಿನಲ್ ಮಸಲ್ಸ್, ಹೊಟ್ಟೆ ಭಾಗದ ಮಸಲ್ಸು ಸ್ಟ್ರೆಂತ್ ಕೊಡುವಂಥದ್ದು. ಇಷ್ಟು ಕೊಟ್ಟದಲ್ಲಿ 100ರಲ್ಲಿ 90 ಜನಕ್ಕಂತೂ ಅನುಕೂಲ ಆಗಿದೆ. ನಾವು ಕೊಡೋಂಥ ಮೆಡಿಸಿನ್ಸು ಪ್ಯೂರ್ಲಿ ಆಯುರ್ವೇದಿಕ್ಕು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇರೋಂಗಿಲ್ಲ. ನಾವು ಏನೇ ಔಷಧಿ ಕೊಟ್ಟರು ಕೂಡ ಅದನ್ನು ನಾನು ತಿಂದು ತೋರಿಸ್ತೀನಿ, ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ. ನಾನು ಹೇಳ್ದಂಗೆ ಕೆಲವು ಪಥ್ಯಗಳು, ಕೆಲವು ಸಿಂಪಲ್ ಎಕ್ಸಸೈಸು, ಕೆಲವು ಮೆಡಿಸಿನ್ಸ್. ಅದೇ ಅದು ಕಮ್ಮಿ ಆದಮೇಲೆ ನಾನು ಹೇಳ್ತೀನಿ. ಇಷ್ಟು ಮಾಡ್ಕೊಂತ ಹೋದರೆ 100ರಲ್ಲಿ 90 ಜನಕ್ಕೆ ಅನುಕೂಲ ಆಗಿದೆ, ಸೈಡ್ ಎಫೆಕ್ಟ್ ಇಲ್ಲ. ಇಷ್ಟು ಮಾತ್ರ. ಮಕ್ಕಳ ಕಾಲಾಗಿ ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದೀನಿ ಸರ್, ಹಂಗಾಗಿನೇ ನಾನು ಅನಾವಶ್ಯಕ ಮೆಡಿಸಿನ್ಸು ಅಥವಾ ಓವರ್ ಡೋಸ್ ಮೆಡಿಸಿನ್ ಅಥವಾ ಅತಿ ಹೆಚ್ಚಾಗಿ ಮೆಡಿಸಿನ್ ತಗೊಂಡ್ರು ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಮೂಲ ನಮಗೆ ಗ್ಯಾಸ್ಟ್ರಿಕ್ ಸರಿ ಮಾಡ್ಕೋಬೇಕು. ಗ್ಯಾಸ್ ಉತ್ಪತ್ತಿ ಆಗಿರೋದು ಮಲಬದ್ಧತೆ ನಿವಾರಣೆ ಮಾಡ್ಕೊಂಡು ಗ್ಯಾಸ್ ಹೊರಗಡೆ ಹೋಗಂಗೆ ಮಾಡಬೇಕು. ಒಳಗಡೆ ಇಂಟರ್ನಲ್ ಪ್ರೆಷರ್ ಇಲ್ಲ, ನರಕ್ಕೂ ಸಂಬಂಧ ಇರಲ್ಲ. ಅದು ಒಳಗಿನ ಕರಳು ಭಾಗ, ಕರಳು ಇರ್ತಲ್ಲ, ಅದು ಪ್ರೆಷರ್ ಆಗುತ್ತೆ. ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗೋದು. ಈಗ ನಿಮಗೆ ಕ್ಲೀನ್ ಅರ್ಥ ಆತಲ್ಲ?